ನಾನು ಯಾವಾಗೂ ಈ ಭಾಷೆ ವಿಷಯ ಮಾತಾಡಿದಾಗ ಬಹಳ ಸಲ ಅಂತಿರ್ತೀನಿ, ಬಹಳ ಸಲ ನಮ್ಮನಾಗೆ ಒಂದಿಷ್ಟು ಗಡಿಗಳನ್ನು ಹಾಕೊಳ್ತೀವಿ ಅಂತೇಳಿ. ಅಂದ್ರೆ ನಾನು ಕನ್ನಡದವನು, ನಾನು ಮರಾಠಿಯವನು, ನಾನು ಆಂಧ್ರದವನು ಅಂತೇಳಿ ಇಲ್ಲಿ ಮಹಾರಾಷ್ಟ್ರದ ಒಂದು ಗಡಿಯನ್ನ, ಇಲ್ಲಿ ನಾವು ಕರ್ನಾಟಕ ಗಡಿಯನ್ನು ಹಾಕೊಂಡಿವಿ, ಇಲ್ಲಿ ಆಂಧ್ರದ ಗಡಿಯನ್ನು ಹಾಕ್ತೀವಿ. ನಾವು ಈ ಗಡಿ ಬಗ್ಗೆ ಏನಾರ ಯೋಚನೆ ಮಾಡ್ತೀವಿ ಅಂದ್ರೆ ಈ ಕನ್ನಡ, ಮರಾಠಿ, ತೆಲುಗು ಈ ಗಡಿಗಳ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಗಡಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಈ ದೇಶದ ಗಡಿ ಬಗ್ಗೆ ನಾವು ಒಂದ್ಸಲ ಚಿಂತನೆಯನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಅಣ್ಣಾಭಾऊ ಸಾಠೆ ಅವ್ರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಅವ್ರು ಮಾತಾಡೋ ಒಂದು ಪದವನ್ನ ಬಳಸಿದ್ರು, ಬರೀ 1.5 ದಿನ ಶಾಲೆಯನ್ನ ಓದಿದಂತ ಅಂತೇಳಿ. ಬಹುಶಃ ಇಂದಿನ ಕ್ರೂರವಾದಂತ ಜಾತಿ ವ್ಯವಸ್ಥೆಯ ಕಾರಣ ಇರಬಹುದು ಅಂತ ಅನಿಸ್ತದೆ. ಏನು ಓದ್ಲಾರ್ದಂತ ಒಬ್ಬ ವ್ಯಕ್ತಿ ಬರೀ 1.5 ದಿನ ಶಾಲೆಯಲ್ಲಿ ಕುಂತು ಪಾಠ ಕೇಳಿ ಸುಮಾರು 27 ಕೃತಿಗಳನ್ನ ತರೋದ್ರ ಮೂಲಕ, ಅನೇಕ ಕಥೆಗಳನ್ನ, ಕಾದಂಬರಿಗಳನ್ನ, 106 ಕವಿತೆಗಳನ್ನ ಬರೆಯೋದ್ರ ಮೂಲಕ ಇಡೀ ರಾಜ್ಯ ಅಷ್ಟೇ ಅಲ್ಲ, ಇವತ್ತು ರಾಷ್ಟ್ರ ಮಟ್ಟಿಗೆ ಗುರುತಿಸಿಕೊಂಡಿರುವಂತ ಅಣ್ಣಾಭಾऊ ಸಾಠೆ ಅವರ ಹೆಸರಿಂದ ಈ ಕಾರ್ಯಕ್ರಮ ಜೋಡಿಸಿದ್ದು ನಿಜವಾಗ್ಲೂ ಖುಷಿ ಪಟ್ಟಿದೆ. ಹೀಗಾಗಿ ಅವರಿಗೊಂದು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಇಬ್ಬರಿಗೂ, ಅಧ್ಯಕ್ಷರಿಗೂ ಮತ್ತು ಒಂದು ಕಟ್ಟಿ ಮನೆಯವರಿಗೂ ಸಲ್ಲಿಸ್ತೀನಿ. ಅಣ್ಣಾಭಾऊ ಸಾಠೆ ಅವರು ಒಂದು ಮಾತನ್ನು ಹೇಳ್ತಾರೆ, ನೀನು ಗುಲಾಮನಲ್ಲ, ಈ ವಾಸ್ತವ ಜಗತ್ತಿನ ನಿರ್ಮಾಪಕ ಅಂತ. ಬದಲಾಯಿಸಲು ನನಗೆ ಸಮಯ ಬಿದ್ದರೆ ಕೊಡಲಿ ಪೆಟ್ಟನ್ನೇ ಕೊಟ್ಟು ಈ ವ್ಯವಸ್ಥೆಯನ್ನು ಬದಲಾಯಿಸಿರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದ್ದಾರೆ. ಅಂದ್ರೆ ಮಲ ಭೀಮರಾವ್ ಸಾಂಗನಗೇಲ ಇರ್ತಕ್ಕಂಥ ಬಹಳ ಜನ ಎಲ್ಲೋ ಹೇಳ್ತಿವೆ ಮಹಾದಾರ್ಶನಿಕರ ಬಗ್ಗೆ, ಎಲ್ಲರೂ ನಮ್ಗೆ ಅವ್ರು ಹೇಳಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಿದೆಯಲ್ಲ, ಬಹುದೊಡ್ಡ ಜವಾಬ್ದಾರಿ, ಆ ವಿಚಾರ ಚಿಂತನೆ ಇರ್ತಕ್ಕಂಥದ್ದನ್ನ ಅಂತ ಬಹುದೊಡ್ಡ ಚಿಂತಕರು ಅಣ್ಣಾಭಾऊ ಸಾಠೆ ಅವರ ಒಂದು ಕೇವಲ 1.5 ದಿವಸ ಶಾಲೆಗೆ ಹೋಗಿ ಸಾಹಿತ್ಯಕ್ಕೆ ರತ್ನ ಅಂತ ಪಡ್ಕೊಳ್ಬೇಕಾದ್ರೆ, ಇವತ್ತು ನಾವು PhD ಮಾಡ್ಬೇಕಾದ್ರೆ ಎಷ್ಟು ಸಂಶೋಧನೆ ಮಾಡ್ತಾ ಇದ್ದೀವಿ. ಇವತ್ತು ಅವರ ಹೆಸರ ಮೇಲೆ PhD ಮಾಡ್ತಕ್ಕಂಥ ವಿದ್ವಾಂಸರಾಗಿರ್ತಕ್ಕಂಥ, ಸಾಹಿತಿಗಳಾಗಿರ್ತಕ್ಕಂಥ ಅಣ್ಣಾಭಾऊ ಸಾಠೆ ಅವರು ಸಾಮಾಜಿಕ ಪರಿವರ್ತನಾ ಚಳವಳಿ ನಾಯಕರು, ಕ್ರಾಂತಿಕಾರಿ ಕವಿಗಳು, ಬರಹಗಾರರು, ಸಾಹಿತ್ಯ ಸಾಮ್ರಾಟರವರು, ಜನಪರ ಕವಿಗಳು. ಅಂದ್ರೆ ಎಂತ ಕವಿಗಳಾಗಿದ್ದರೆ ಜನಪರ ಕವಿಗಳು, ಲೋಕಶಾಹಿರ್ ಜಗತ್ ಪ್ರಸಿದ್ಧ ಸಾಹಿತ್ಯಕಾರರು, ಸಂಯುಕ್ತ ಮಹಾರಾಷ್ಟ್ರ ಜನಕರು, ಶಿಲ್ಪಕಾರರು, ಗೋವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸತಕ್ಕಂಥವ್ರು. ಇವತ್ತು ಅವರ ಹೆಸರಿನ ಮೇಲೆ ಭಾರತ ಸರ್ಕಾರ 2002ರಲ್ಲಿ 4 ರೂಪಾಯಿ ಮೌಲ್ಯದ ಪೋಸ್ಟ್ ಸ್ಟ್ಯಾಂಪ್ ಅನ್ನ ಇವತ್ತು ತಂದಿರ್ತಕ್ಕಂಥ, ಅವರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಅವರು ಇವತ್ತು 6 ತಿಂಗಳ ಕಾಲ ಒಂದು ಸತಾರದಿಂದ ಮುಂಬೈಗೆ ಹೋಗ್ಬೇಕಾದ್ರೆ ಇಂಥ ಬಡತನ ಇತ್ತು ಅಂತ ಹೇಳಿದ್ರೆ, ಅವ್ರು ಕೆಲಸ ಮಾಡಕ್ ಹೋಗ್ಬೇಕಾದ್ರೆ 6 ತಿಂಗಳ ಕಾಲ ನಡಿಗೆಯನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು. ಒಂದು ಧನಸಹಾಯವನ್ನ ಮಾಡುವಂತ ಒಂದು ಸದಾವಕಾಶವನ್ನ ಇಟ್ಕೊಂಡಿದ್ದೇವೆ. ಮುಂದಿನ ನಮ್ಮ ಒಂದು ಏನು ಕಮಿಟಿಯಲ್ಲಿ ಒಂದು ತೀರ್ಮಾನವನ್ನ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ. ಮತ್ತೆ ಯಾರಾದರೂ ನಮ್ಮ ಟ್ರಸ್ಟ್ಗೆ ದತ್ತಿ ನಿಧಿ ಕೊಡೋರಾದರೆ ನಿಮ್ಮ ತಂದೆ ತಾಯಿ ಹೆಸರ ಮೇಲೆ ಪ್ರತಿ ವರ್ಷ ಕೂಡ ನಾವು ಕೊಡ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೂಡ ಈಗ ದತ್ತಿ ನಿಧಿ ಇದೆ, ನಮ್ಮಲ್ಲಿ ಕೂಡ ದತ್ತಿ ನಿಧಿ ನೀವು ಕೊಟ್ರೆ ಸುಮಾರು ನಮ್ಮ ಟ್ರಸ್ಟ್ ಇರುವವರೆಗೆ ಕನಿಷ್ಠ 25,000 ರಿಂದ 50,000 ರೂಪಾಯಿ ಏನಾದರೂ ನೀವು ಧನ ಸಹಾಯ ಮಾಡಿದ್ರೆ ಆ ಟ್ರಸ್ಟ್ ಇಂದ ಪ್ರತಿ ವರ್ಷ ಆ ವ್ಯಕ್ತಿಗಳ ಹೆಸರ ಮೇಲೆ ಕಾರ್ಯಕ್ರಮ ನಡೀತದೆ. ಹೀಗೆ ಹಲವಾರು ವಿಷಯಗಳನ್ನ ಇಟ್ಕೊಂಡಿದ್ವಿ. ಮತ್ತು ಪುಸ್ತಕ ಪ್ರತಿ ವರ್ಷ ನಾವು ಒಂದು ಪುಸ್ತಕವನ್ನ ಪ್ರಕಟ ಮಾಡಬೇಕು ಅಂತ. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಸನ್ನಿವೇಶ ನಡೀತದೋ, ಜನರ ತೊಳಲಾಟ ಏನಿದೆಯೋ ಅಥವಾ ಜನರ ಭಾವನೆ ಏನಿದೆಯೋ ಅದರಿಂದ ಬಂದಂತ ಎಲ್ಲ ಕವನಗಳಿರ್ಬೋದು, ಲೇಖನಗಳಿರ್ಬೋದು, ಅದನ್ನ ನಾವು ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತೀವಿ. ಬರೀ ಸಾಹಿತ್ಯಗಳದಲ್ಲ. ವಿಶೇಷವಾಗಿ ಕಾಡಲ್ಲಿ ನಾನು ಒಂದು ಗಮನಿಸಿದಾಗ ಇದರಲ್ಲಿ ಸಮಿತಿಗಳನ್ನು ಮಾಡಿದ್ದಾರೆ. ಸ್ವಾಗತ ಸಮಿತಿ, ವೇದಿಕೆ ಸಮಿತಿ, ಪ್ರಚಾರ ಸಮಿತಿ, ಹಣಕಾಸು ಸಮಿತಿ, ಮಹಿಳಾ ಸಮಿತಿ, ಸಾಂಸ್ಕೃತಿಕ ಸಮಿತಿ, ಆಹಾರ ಸಮಿತಿ, ವಸತಿ ಸಮಿತಿ. ಈ ಸಮಿತಿಗಳನ್ನ ಹೇಗೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂತ ಅಧ್ಯಕ್ಷರು ಸಾಹಿತ್ಯ ರತ್ನ ಅಣ್ಣಾಭಾऊ ಸಾಠೆ, ಸಂಸ್ಕೃತ ಮತ್ತು ಸಾಹಿತ್ಯ ಲೋಕಮಂಚ ಟ್ರಸ್ಟ್ ಬೀದರಾದಂತ ಅಧ್ಯಕ್ಷ ಶ್ರೀ MS ಮನೋಹರ್ ಸರ್ ಅಲಿಯು, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಆಗಮಿಸಿರುವ ರಾಜ್ಯ ಖಜಾಂಚಿಯ ಪಂಚಾಯತ್ ಅಭಿವೃದ್ಧಿ ಸಂಘ ಬೆಂಗಳೂರು ಡೈನಾಮಿಕ್ ಹೀರೋ ಅಂತ ಅನ್ಕೊಂಡ್ರು. ಪ್ರತಿಯೊಂದು ಹಳ್ಳಿ ಪಂಚಾಯತಿಯಲ್ಲಿ ತಮ್ಮದೇ ಆದಂಥ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪುವ ನಿಟ್ಟಿನಲ್ಲಿ ಬಹಳ ಸಜ್ಜನರು ಮತ್ತು ಅವರ ಕಲಾವಿದರ ಪ್ರೋತ್ಸಾಹ ಮಾಡೋ, ನಾನು ಅಧಿಕಾರಿ ಆಗಿದ್ದರೂ ಕೂಡ ಅವರು ಕಲಾವಿದರು ಮತ್ತು ಸಾಹಿತ್ಯ ಬಗ್ಗೆ ಬಹಳ ಅವರಿಗೆ ನಡು ಸಂಬಂಧವಿರುವುದರಿಂದ ಇವತ್ತಿನ ಕಾರ್ಯಕ್ರಮದ ಸಹ ಅಧ್ಯಕ್ಷರು ಮತ್ತೆ ಇವತ್ತಿನ ಬಹಳ ಖಜಾಂಚಿಯ ಪಂಚಾಯತ್ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಶ್ರೀ ಶರತ್ ಕುಮಾರ್ ಅಭಿನಯ ಸರ್ ಅಲಿಯು,
ವತಿಯಿಂದ ಒಂದು ಜಿಲ್ಲಾ ಮಟ್ಟದ ಜಾನಪದ ಸಂಭ್ರಮ ಕವಿಗೋಷ್ಠಿ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ನೂರಾರು ಜನ ಕಲಾವಿದರು, ನೂರಾರು ಜನ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತು ಕವಿಗಳು ಪಾಲ್ಗೊಂಡಿದ್ದಾರೆ. ಭಾಳ ತುಂಬ ಸಂತೋಷವಾದಂಥ ಈ ಒಂದು ಕಾರ್ಯಕ್ರಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ನಮ್ಮ ಸಂಸ್ಥೆ ಕಳೆದ 5 ವರ್ಷಗಳಿಂದ ಸಾಮಾಜಿಕ ಮತ್ತು ಆರ್ಥಿಕ ಹಾಗೂ ಶೈಕ್ಷಣಿಕ ಮತ್ತು ಸಂಗೀತ ಹಾಗೆ ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಸಂಸ್ಥೆಯಿಂದ ಒಂದು ಸಂವಿಧಾನದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮಾಧ್ಯಮದ ಮೂಲಕ ಜನರಿಗೆ ನಮ್ಮ ಸಂಸ್ಥೆ ಮಾಡುವಂಥ ಕಾರ್ಯಗಳನ್ನು ವಿತರಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮಗೆ ಅನಂತ ಧನ್ಯವಾದಗಳು ಹೇಳ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸ್ತೇನೆ. ನಮಸ್ಕಾರ.